ಎಲ್ಲರಿಗೂ ನಮಸ್ಕಾರ. ಈಗ ನಾವು ಕಾಗದ ಹೇಗೆ ಜಂಪ್ ಆಗುತ್ತೆ ಅನ್ನೋದನ್ನು ನೋಡೋಣ. ಎಡಗಡೆ ಚಿತ್ರದಲ್ಲಿ ತೋರಿಸಿದ್ದೀನಿ. ಕೂಂಬನ್ನ ಹಿಡಿದಾಗ ಕಾಗದ ಜಂಪ್ ಆಗ್ತಾ ಇದೆ. ಅದು ಏಕೆ ಅನ್ನೋದನ್ನು ನೋಡೋಣ. ಒಣಗಿದ ಕೂದಲಿನಲ್ಲಿ ಬಾಚಣಿಕೆಯನ್ನ ಚೆನ್ನಾಗಿ ಉಜ್ಜಿದಾಗ ಅಥವಾ ಕ್ರಾಫನ್ನು ಬಾಚಿಕೊಂಡಾಗ ಅದು ಕಾಗದವನ್ನ ಆಕರ್ಷಣೆ ಮಾಡುತ್ತೆ. ವೈ ಡಸ್ ಎ ಕೂಮ್ ಅಟ್ರಾಕ್ಟ್ ಪೇಪರ್ ಬಿಟ್ಸ್? ಅಂದ್ರೆ ಸಿಂಪಲ್ ಆಗಿ ಉತ್ತರ ಹೇಳ್ಬೇಕು ಅಂದ್ರೆ ಡ್ಯೂ ಟು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಇದು ಮ್ಯಾಜಿಕ್ ಅಲ್ಲ, ಇದು ಸೈನ್ಸ್ ಮತ್ತೆ ಫನ್ ಎರಡೂ ಆಗುತ್ತೆ. ವಿತೌಟ್ ಟಚಿಂಗ್ ಕ್ಯಾನ್ ಯು ಮೇಕ್ ಪೇಪರ್ ಟು ಜಂಪ್ ಅಂತ ಯಾರ ಕೇಳಿದ್ರೆ ಎಸ್ ಅಂತ ಹೇಳ್ಬೋದು. ಅದು ಉದಾಹರಣೆಗೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿಯಿಂದ ಆಗುತ್ತೆ ಅಂತಾನು ಹೇಳ್ಬೋದು. ಇಲ್ಲಿ ನಾವು ನೋಡಬಹುದು ಏನಂದ್ರೆ ಒಂದು ಪ್ಲಾಸ್ಟಿಕ್ ಬಾಚಣಿಕೆಯನ್ನ ಒಣಗಿದ ಕುದುರಿ ಚೆನ್ನಾಗಿ ಬಾಚ್ಕೋಬೇಕು ಅಥವಾ ಉಜ್ಜಬೇಕು ಅಂತ ಹೇಳ್ತೀವಿ. ಅದು ಕಾಗದ ತುಂಡುಗಳ ಹತ್ರ ಹಿಡಿದ್ರೆ ಇಲ್ಲಿ ಪಕ್ಕದಲ್ಲಿ ಎಡಗಡೆ ಕಾಗದ ತುಂಡುಗಳು ಇದೆ ನೋಡಿ, ಅಲ್ಲಿ ತೋರಿಸ್ತೀನಿ. ಈಗ ಹಿಡಿದಾಗ ಕಾಗದ ಕೂಂಬಿಗೆ ಅಂಟ್ಕೊಳಕ್ ಶುರು ಮಾಡುತ್ತೆ. ಇದು ಮಾಯೆ ಅಲ್ಲ, ಇದು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಈಗ ನೋಡಿ, ಬಾಚಣಿಕೆ ಇಟ್ಕೊಂಡು ಮೇಲಕ್ಕೆ ತರ್ತಾ ಇದ್ದೀನಿ. ಪುನಃ ಇನ್ನೊಂದ್ಸತಿ ತೋರಿಸ್ತೀನಿ. ಆ ಬಾಚಣಿಕೆಯನ್ನು ನಾನು ಅಲ್ಲಿ ಹಿಡ್ಕೊಂಡಾಗ ಮೇಲಕ್ಕೆ ಜಂಪ್ ಆಗ್ತಿದೆ. ನಾವು ಮುಟ್ಟದೇನೆ ಜಂಪ್ ಆಗ್ತಾ ಇದ್ದೀವಿ ನೋಡಿ. ಅದೇ ಏನು ಕಾರಣ ಅನ್ನ ತಿಳ್ಕೋಬೇಕು. ಈ ಬಾಚಣಿಕೆಯಲ್ಲಿ ಉಜ್ಜಿದಾಗ ನಮ್ಮ ಕೂದಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಬಾಚಣಿಕೆಗೆ ಹೋಗುತ್ತೆ. ಅದಕ್ಕೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಮುಂದೋಣ, ಸ್ವಲ್ಪ ವಿವರಣೆ ಕೊಡೋಣ. ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಅಂತ ಕೇಳಿದಾಗ, ಬಾಚಣಿಕೆಗೆ ಕೂದಲಲ್ಲಿ ಬಾಚಿದಾಗ ವಿದ್ಯುತ್ ಭಾರ ಅಂದ್ರೆ ಚಾರ್ಜ್ ಉಂಟಾಗುತ್ತೆ. ಕೂದಲ ಉಜ್ಜಿದಾಗ ಕೂದಲಿನಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಬಾಚಣಿಕೆಗೆ ಬರುತ್ತೆ. ಬಾಚಣಿಕೆಯನ್ನು ನಾವು ಕಾಗದ ಹತ್ರ ತಂದಾಗ ಅಲ್ಲಿರ್ತಕ್ಕಂಥ ಎಲೆಕ್ಟ್ರಿಕಲ್ ಚಾರ್ಜಸ್, ನೆಗೆಟಿವ್ ಚಾರ್ಜಸ್ ನ ಪೇಪರ್ಗೆ ಅದು ಕಳಿಸುತ್ತೆ. ಆ ಪೇಪರ್ಗೆ ಕಳಿಸೋದಕ್ಕೆ ಪೋಲರೈಸೇಷನ್ ಅಂತ ಕರೀತಾರೆ. ಆಗ ಪೇಪರ್ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಆದಾಗ ನೆಗೆಟಿವ್ ಚಾರ್ಜ್ ಮತ್ತು ಪಾಸಿಟಿವ್ ಎರಡು ಒಂದಕ್ಕೊಂದು ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಇದನ್ನ ಸ್ಥಿರ ವಿದ್ಯುತ್ ಅಥವಾ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ. ಕೂಂಬಿಗೆ ನೆಗೆಟಿವ್ ಚಾರ್ಜಸ್ ಬರುತ್ತೆ, ಮತ್ತೆ ಕಾಗದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ತುಂಬಾ ಸರಳವಾಗಿ ಹೇಳಿದ್ದೀನಿ ನಾನು ಅಷ್ಟೇ. ಇಲ್ಲಿ ಒಂದು ಸಿಂಪಲ್ ಸಾರಾಂಶ ತಿಳ್ಕೊಳ್ಳೋಣ. ಕೆಲವು ವಸ್ತುಗಳನ್ನು ಉಜ್ಜಿದಾಗ, ಅಂದ್ರೆ ಈಗ ಪೇಪರ್ ಅಥವಾ ನಾವು ಪೇಪರ್ನ ಕೈಲಿ ಜೋರಾಗಿ ಉಜ್ಜಬಹುದು, ನಾವು ಬಟ್ಟೆ ಹಾಕೊಳ್ತೀವಿ ಅದನ್ನ ಜೋರಾಗಿ ಉಜ್ಬೋದು, ರಬ್ಬರ್ ಥಿಂಗ್ಸ್ ನಾವು ಉಜ್ಜಬಹುದು. ಹೀಗೆ ಯಾವ್ದಾದ್ರು ಕೆಲವು ವಸ್ತುಗಳನ್ನು ನಾವು ಚೆನ್ನಾಗಿ ಉಜ್ಜಿದಾಗ ವಸ್ತುಗಳು ನೆಗೆಟಿವ್ ಚಾರ್ಜಸ್ ನ ಪಡೆಯುತ್ತೆ. ಆಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಆಗುತ್ತವಾಗ. ಇನ್ನೊಂದು ಕಡೆಯಲ್ಲಿ ಪೇಪರ್ ತುಂಡು ಅಥವಾ ಬಲೂನ್ ಅನ್ನ ನಾವು ಉಜ್ಜಿಬಿಟ್ಟು ಗೋಡೆ ಹತ್ರ ತಗೊಂಡೋದ್ರೆ ಬಲೂನ್ ಅಂಟ್ಕೊಡುತ್ತೆ ಗೋಡೆಗೆ. ಹೀಗೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಅದೇನು ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಮೊದಲು ಫೇಲ್ ಆಗ್ಬೋದು, 4-5 ಸತಿ ಟ್ರೈ ಮಾಡಿದ್ರೆ ಅದು ನಿಮ್ಗೆ ಖುಷಿ ಆಗುತ್ತೆ. ಟೈಮ್ ಇದ್ದಾಗ ಟ್ರೈ ಮಾಡಿ ನೋಡಿ. ಬಾಚಣಿಗೆ ತಗೊಂಡು ಉಜ್ಬಿಟ್ಟು ನೋಡಿ, ತಲೆಗೆ ನೀರು ಹಾಕೊಂಡು ಉಜ್ಜಿಬಿಟ್ಟು ನೋಡಿ ಏನಾಗುತ್ತೆ ಅಂತ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನೀವು ಮಾಡಿ ನೋಡ್ಬೋದು. ಇಲ್ಲಿ ಸಿಂಪಲ್ ಆಗಿ ನಾನು ಇಂಗ್ಲಿಷ್ ಅಲ್ಲಿ ಹೇಳಿದ್ದೀನಿ. ರಬ್ಬಿಂಗ್ ಕ್ರಿಯೇಟ್ಸ್ ಚಾರ್ಜಸ್ and those charges attract materials. So even the example we have given here, when rubber is completely made comb your hair, at the time comb will get the charges, negative charges, and that will help the paper to be attracted, or the paper jumps on that one. Same charges repel, opposite charges attract. ಅಂದ್ರೆ ಪೇಪರ್ನೇ ಅಟ್ರಾಕ್ಟ್ ಮಾಡ್ತಾ ಇದೆ ಅಂದಾಗ ಅದು ಆಪೋಸಿಟ್ ಚಾರ್ಜಸ್ ಇರುತ್ತೆ ಅಂತ. ಎಲೆಕ್ಟ್ರಾನ್ಸ್ ಮೂವ್ ಫ್ರಮ್ ಹೇರ್ ಟು ಕೂಮ್. ಇದನ್ನ ಇವತ್ತಿನ ಪಾಠದಲ್ಲಿ ನಾವು ಕನ್ಕ್ಲೂಷನ್ ಅಂತ ಹೇಳಿದೀವಿ. ಈ ಒಂದು ಸಣ್ಣ ವಿಡಿಯೋವನ್ನು ಮಾಡೋದಕ್ಕೆ ಇದರ ಕಾನ್ಸೆಪ್ಟು, ಡಿಸೈನು, ವಾಯ್ಸು ನಾನು CG ನಾಗರಾಜ್ ಕೊಟ್ಟಿದ್ದೀನಿ. ಯಾಕೆಂದ್ರೆ ಚಿಕ್ಕ ಮಕ್ಕಳು
ಇದನ್ನ ಖುಷಿಯಾಗಿ ಮಾಡಿ ತಿಳ್ಕೊಬೋದು. ಸ್ವಲ್ಪ ಮಟ್ಟಿಗೆ ವಿಜ್ಞಾನ ಏನು ಅದ್ರ ಹಿಂದಿದೆ ಅಂತ ತಿಳ್ಕೊಬೋದು. ನಾವೆಲ್ಲ ಹುಡುಗರಾಗಿದ್ದಾಗ ಕೊಂಬನ್ನು ತಗೊಂಡು ಬಾಚಿ ಪೇಪರ್ ಹೆಂಗ್ ಜಂಪ್ ಆಗುತ್ತೆ ನೋಡ್ತಾ ಇದ್ವಿ. ಅದೇ ರೀತಿ ಕೊಂಬನ್ನ ಹಿಡಿದ್ಬಿಟ್ಟು ಮಣ್ಣಿಗೆ ಏನಾಗುತ್ತೆ ನೋಡ್ತಾ ಇದ್ವಿ, ಬಟ್ಟೆ ತುಂಡಿಗೆ ಏನಾಗುತ್ತೆ ನೋಡ್ತಾ ಇದ್ವಿ. ಈಗ ಬೇರೆ ಬೇರೆ ನೀವು ಪ್ರಯತ್ನ ಮಾಡ್ಬೋದು. ಇದನ್ನ ಬರೆಯೋದಕ್ಕೆ ಸ್ವಲ್ಪ ಚಾಟ್ ಜಿಪಿಟಿಯಿಂದ ಹೆಲ್ಪ್ ತಗೊಂಡಿದ್ದೀನಿ. ಇಮೇಜಸ್ ನಾನು ಕ್ಯಾಮರಾದಿಂದ ತಗೊಂಡಿದ್ದೀನಿ. ಯೂಟ್ಯೂಬ್ನವರು ಹೆಲ್ಪ್ ಮಾಡ್ತಾರೆ, ಅವ್ರಿಗೂ ಧನ್ಯವಾದಗಳು. ನಿಮ್ಗೆ ಇಷ್ಟವಾದ್ರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರ ಮಕ್ಕಳಿಗೆ ಇದನ್ನ ನೋಡೋಕೆ ಹೇಳಿ. ಥ್ಯಾಂಕ್ ಯು.